ಹಲೋ ಗೈಸ್, ಸರ್ವರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಹಿ ವ್ಲಾಗ್ಸ್. ಗೈಸ್ ಏನು ಗೊತ್ತಾ, ನಾವಿವತ್ತು ಒಂದು ಜಾತ್ರೆಗೆ ಬಂದಿದ್ದೀವಿ. ಅಂದರೆ ಸುಬ್ರಹ್ಮಣ್ಯ ದೇವಸ್ಥಾನದ್ದು. ನನಗೆ ಅಷ್ಟೊಂದು ಕ್ಲಿಯರಾಗಿ ಗೊತ್ತಿಲ್ಲ, ನಿಮಗೆ ಹೇಳೋ ಅಷ್ಟು ಗೊತ್ತಿಲ್ಲ ನನಗೆ. ನನಗೆ ಆ ರೇಂಜಲ್ಲೆಲ್ಲ ನನಗೆ ಟೆಂಪಲ್ಸ್ ಬಗ್ಗೆ ಎಲ್ಲ ಗೊತ್ತಿಲ್ಲ ಗೈಸ್. ನಾನು ಅಷ್ಟೊಂದೆಲ್ಲ ಬರಲ್ಲ. ಇವತ್ತೇನೋ ಅದು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ ಗೈಸ್. ಇದ್ರ ಫುಲ್ ಮ್ಯಾಟರ್ ನಾನು ಹೇಳ್ತೀನಿ ಕೇಳಿ. ಏನು ಗೊತ್ತಾ, ಇದು MCL ಹತ್ರ ಇರೋ ಭದ್ರಗಿರಿ ದೇವಸ್ಥಾನದಲ್ಲಿ ಇವತ್ತು ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ತಮಿಳಲ್ಲಿ ಇದನ್ನ ಪಂಗುಣಿ ಅಂತ ಹೇಳ್ತಾರೆ. ಸೊ ಪಂಗುಣಿ ಟೈಮಲ್ಲಿ ಇಲ್ಲಿ ಚಿಕ್ಕದಾಗಿ ಜಾತ್ರೆ ಮಾಡಿ ಕಾವಡಿ ಥರ ಎಲ್ಲ ಮಾಡ್ತಾರೆ. ಸೊ ಇಲ್ಲಿ ತಮಿಳನ್ಸ್ ಅವರು ಹರಕೆ ಹೊತ್ತಿರೋರು ಬಂದು ಕಾವಡಿ ತಗೊಬಂದು ಅಥವಾ ಏನೇನು ಹರಕೆ ಹೊತ್ಕೊಂಡಿರ್ತಾರೋ ಅದನ್ನ ತೀರಿಸ್ಬಿಟ್ಟು ಹೋಗ್ತಾರೆ. ಸೊ ಇಲ್ಲಿ ಜಾತ್ರೆ ಎಲ್ಲ ಹಾಕಿದ್ದಾರೆ ನೋಡಿ ಗೈಸ್. ಅವನಿಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ, ನಿಮಗೇನೋ ಹೇಳಕ್ ಬರ್ತವನೆ. ನಾನು ನಿಮಗೆ ತೋರಿಸ್ತೀನಿ. ಹಾಂ ತೊದ್ಲುತ್ತಿದ್ದಾನೆ ಅವನಿಗೆ ಗೊತ್ತಿಲ್ಲ ಅಂತಾನೆ. ನಾನು ನಿಮಗೆ ತೋರಿಸ್ತೀನಿ. ಇದು ಅಂದರೆ ಅಷ್ಟು ದೊಡ್ಡ ಜಾತ್ರೆ ಅಲ್ಲ ಅನ್ಸುತ್ತೆ ನನಗೆ ಅನ್ನಿಸ್ದಂಗೆ. ಸಿಂಪಲಾಗಿ ಹಾಕಿದ್ದಾರೆ, ಬಟ್ ಹಾಕಿದ್ದಾರೆ. ಇದೇನೋ ಗೊತ್ತಿಲ್ಲ ಗೈಸ್ ನನಗೆ, ಹಾಕಿದ್ದಾರೆ. ಅಲ್ಲಿ ನೋಡ್ರಿ, ಅವನು ಹುಚ್ಚ ಥರ ಒಬ್ಬೊಬ್ಬನೇ ಹೋಗ್ತಾ ಇದೆ. ಗೈಸ್ ಇದೇ ಫಸ್ಟ್ ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇರೋದು. ಇದೇ ದೇವರಿಗೆ ಶಿವಮೊಗ್ಗದಲ್ಲಿ ಹೋಗಿದ್ದೆ ನಾನು ಒಂದ್ಸತಿ, ಬಟ್ ಇಲ್ಲಿ ಬರ್ತಿರೋದು ಇದೇ ಫಸ್ಟ್ ಗೈಸ್. ಬಟ್ ನಿಮಗೂ ತೋರಿಸ್ತೀನಿ ಎಲ್ಲಿ ಹೇಗಿರುತ್ತೆ ಗೈಸ್. ಇದು ದೇವರು. ದೇವ್ರ ಹತ್ರ ಹೋಗಿಲ್ಲ. ಈಗ ಇದು ಮಾಡ್ಕೊಂಡು ಹೂವು ಕೊಟ್ಟು ಹೂವು ಇಸ್ಕೊಂಡು, ಹಾಂ ಈಗ ಕೆಳಗಡೆ ದೇವ್ರ ಹತ್ರ ಹೋಗಿದ್ವಿ. ಈಗ ಮೇಲ್ಗಡೆ ದೇವರಿದೆ, ಅಲ್ಲೋಗಿ ಹೂವು ಕೊಟ್ಟು ಹೂವು ಇಸ್ಕೊಂಡು ಹೋಗ್ತಾ ಇದ್ವಿ ಗೈಸ್. ಬರೀ ತೋರಿಸ್ತೀನಿ ಗೈಸ್. ಇದು ಇವಾಗ ನಾವು ಇಷ್ಟ ತನಕ ಕೆಳಗಡೆ ಇರೋ ದೇವ್ರ ಹತ್ರ ಇದು ಮಾಡಿದ್ವಿ. ಈಗ ಬೆಟ್ಟದ ಮೇಲೆ ಹತ್ತಿ, ಸ್ಟೆಪ್ಸ್ ಮೇಲೆ ಹತ್ತಿ ಅಷ್ಟು ಮೇಲೆ ಹೋದ್ಮೇಲೆ ಅಲ್ಲಿ ಇವಾಗ ದೇವರಿದೆ ನೋಡಿ. ಎಷ್ಟು ಜನ ಇಲ್ಲಿಗೆ ಮೇಲೆ ಹೋಗಿ ದೇವ್ರನ್ನೆಲ್ಲ ನೋಡ್ಕೊಂಡು ಆಯಿತು. ಇವಾಗ ಹೋಗ್ತಾ ಇದ್ದೀವಿ. ಅಲ್ಲಿ ಇವಾಗ ಜಾತ್ರೆ ನೋಡೋಣ ನಾವು ಗೈಸ್. ಇವಾಗ ದೇವ್ರನ್ನೆಲ್ಲ ನೋಡಾಯಿತು, ಈಗ ನಾವು ಜಾತ್ರೆ ನೋಡೋಕೆ ಹೋಗೋಣ. ಎಲ್ಲರೂ ಗೈಸ್ ಹಿಂಗಿಂದ ಹಿಂಗೆ ಚುಚ್ಚಿಸ್ಕೊಂಡಿದ್ದಾರೆ ಪಾಪ. ಅವ್ರಿಗೆ ಎಷ್ಟು ನೋವಾಗುತ್ತೆ. ನೋವೇ ಆಗಲ್ಲ ಗೈಸ್. ಸುಬ್ರಹ್ಮಣ್ಯಂದು ಅಷ್ಟು ದೊಡ್ಡ ನನ್ನ ಮಾತಿದ್ದೀನಿ. ನಾನು ಮಾತಾಡಿದ್ರೆ ಸಬ್ಸ್ಕ್ರೈಬರ್ ಜಾಸ್ತಿ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ. ಈ ಪಾಪ ಇಲ್ಲಿಂದ ಇಲ್ಲಿಂಗ್ ಚುಚ್ಕೊಂಡಿರ್ತಾರಲ್ಲ ಪಾಪ, ಅವ್ರಿಗೆ ಅದೆಷ್ಟು ಪೇನ್ ಆಗುತ್ತೋ ಅಲ್ವಾ ಗೈಸ್. ಇವರೇ ನಾವು ಅದೇ ಹೇಳಿಲ್ವಾ, ಎಲ್ಲರೂ ಮುಗಿಸ್ಕೊಂಡು ಮನೆಗೆ ಹೋಗೋ ಟೈಮಲ್ಲಿ ನಾವು ಬರ್ತೀವಿ. ಎಲ್ಲ ಜಾತ್ರೆ ಎಲ್ಲ ಮುಗಿದ್ಮೇಲೆ ನಾವು ಇನ್ನೂ ಮುಗಿಲ್ಲ ಗೈಸ್. ಹೇಳ್ಬೇಕಂದ್ರೆ ಇವಾಗ ಸುಬ್ರಹ್ಮಣ್ಯಂಗೆ ಅಭಿಷೇಕ ಮಾಡ್ತಾಯಿದ್ರು. 4:15 ದರ್ಶನ. ಮತ್ತೆ ಆವಾಗ ಬಂಗಾರದ್ದು ಕವಚ ಎಲ್ಲ ಹಾಕಿ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಸೊ 4:15 ನಾವು ಬರೋಕ್ಕಾಗಲ್ಲ. ಸೊ ಅದಕ್ಕೆ ಅಭಿಷೇಕ ನೋಡ್ಕೊಂಡು ಹೋಗ್ತಾಯಿದ್ವಿ ಅಷ್ಟೇ ಗೈಸ್. ಎಲೆ ಹಾಕಿದ್ರು ಇವನ್ ನೋಡಿ ಗೈಸ್. ಎಲೆ ಹಾಕಿದ್ರು ಅಂತ ಎಲ್ಲ ನಮ್ಮನೆ ನೋಡ್ತಾ ಇದ್ದಾರೆ. ಜೀವನದಲ್ಲಿ ಸ್ವಲ್ಪನಾದರೂ ಕ್ರೇಜಿ ಇರಬೇಕು ಗೈಸ್. ಮನುಷ್ಯನಿಗೆ ಕ್ರೇಜಿ ಇರಬೇಕು. ಅದು ಯಾವ್ದಾದ್ರು ಮದುವೆಗೆ ಹೋದಾಗ ದೇವಸ್ಥಾನದಲ್ಲಿ ಊಟ ಹಾಕ್ತಾರೆ, ಎಲೆ ಹಾಕ್ತವ್ರೆ, ಅನ್ನ ಹಾಕ್ತವ್ರೆ ಅಂತ ಬಿಡಿ ಮಾಡ್ತವ್ರೆ ಗೈಸ್. ಸಂಜೆ ಬರ್ತೀನಿ. ಹಸಿರು ಗಾಜಿನ ಬಳೆಗಳೇ ಗೈಸ್ ಜಾತ್ರೆಯಲ್ಲಿ
ಜಾತ್ರೆ ಮಾಡಿದೀವಿ ನಾವು. ಗೈಸ್ ನೀವು ಅನ್ಕೊಂಡಿದ್ದೀರಾ ನಾವು ಒಂದು ಜಾತ್ರೆ ಫುಲ್ಲು ಮುಗೀತು, ಅದೇ ಅವ್ರಿಗೆ ಮುಗ್ದಿಲ್ಲ, ನಮಗೆ ಮುಗೀತು. ಬಟ್ ಏನು ಗೊತ್ತಾ, ನಾವು ಮನೆಗೆ ಹೋಗ್ತಿದ್ದೀವಿ ಈಗ. ನಾವಲ್ಲಿ ಒಂದು ಇದು ಅಂತ ಗ್ಲಾಸ್ ಅಂಗಡಿ ಹತ್ರ ಒಂದು ಕಿತಾಪತಿ ಮಾಡಿ ಹೇಗೆ ಹೋಗ್ತಾ ಇದ್ದೀವಿ. ಫುಲ್ ಸುಸ್ತಾಗ್ತೈತೆ ಗೈಸ್, ಹೋಗ್ತಾ ಇಲ್ಲ. ಬಿಸಿಲು ಏನು ಕಮ್ಮಿ ಇದೆಯಾ? ಬಾ 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 ಬಾ